ನಮಸ್ಕಾರ ಎಲ್ಲರಿಗೂ. ಸೊ ಲಾ ಆಫ್ ಅಟ್ರಾಕ್ಷನ್ ಅಥವಾ ಈ ಆಕರ್ಷಣೆಯ ನಿಯಮ ಅಂತ ನಾನು ಯಾವಾಗ ಪದ ಬಳಸ್ತೀನಿ, ಇದ್ರ ಬಗ್ಗೆ ನಾನು ಹಿಂದೆ ಎಷ್ಟೋ ಒಂದು ವಿಡಿಯೋಗಳನ್ನು ಮಾಡಿದ್ದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಒಂದು ಸೈಂಟಿಫಿಕ್ ಅನಾಲಿಸಿಸ್ ಕೂಡ ಅದು ಹೇಗೆ ವರ್ಕ್ ಆಗ್ಬೋದು, ಹೇಗೆ ನಾವು ಅನ್ಕೊಂಡಿದ್ದು ಬೇರೆಯವರಿಗೆ ಒಂದು ಥಾಟ್ಸ್ ಗಳ ಮೂಲಕ ಹೋಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಇದು ಅಂತ ಏನೋ ಹೇಳಿದ್ದೇನೆ. ಆದ್ರೆ ಈ ಒಂದು ವಿಡಿಯೋದಲ್ಲಿ ಇದು ಯಾವಾಗ್ಲೂ ಯಾಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಪರೇಟ್ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ಲಿ. ನಾವು ಅದನ್ನ ಮಾಡಿದ್ರೇನು ಬಿಟ್ರೇನು, ನಮಗೆ ಅದು ಆ ಪದದ ಪರಿಚಯ ಇದ್ರೇನು ಬಿಟ್ರೇನು, ಕೆಲವರಿಗೆ ಆ ಪದ ಏನು ಅಂತಾನೆ ಕೇಳಿರಲ್ಲ, ಲಾ ಆಫ್ ಅಟ್ರಾಕ್ಷನ್ ಅಂತ ಏನು ಅಂತಾನೆ ಅವ್ರಿಗೆ ಗೊತ್ತಿರಲ್ಲ. ಸೊ ಇದು ಹೇಗೆ ಮತ್ತೆ ಇದು ಗೊತ್ತಿದ್ದವರಿಗೆ ಏನ್ ಡಿಫರೆನ್ಸ್ ಆಗುತ್ತಾ, ಗೊತ್ತಿದ್ರೇನು ಗೊತ್ತಿಲ್ದೇನು, ಹೆಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡಕ್ಕೆ ಟ್ರೈ ಮಾಡ್ತೇನೆ. ಸೊ ಮೊದಲಿಗೆ ನಾವು ಆ ಪದವನ್ನ ಗಮನಿಸೋಣ. ಲಾ ಆಫ್ ಅಟ್ರಾಕ್ಷನ್ ಅಂತ ಒಂದು ಪದ, ಅದು ಅಂದ್ರೆ ನಿಯಮ. ಲಾ ಅಂತಂದ್ರೆ ಒಂದು ರೂಲ್, ಒಂದು ನಿಯಮ ಅಂತ. ಸೊ ಇದನ್ನ ಯಾಕೆ ಲಾ ಅಂತ ಕರೆದ್ರು ಅಂತಂದ್ರೆ, ನೀವು ಹೊರಗಿನ ಒಂದು ಪ್ರಪಂಚವನ್ನ ಗಮನಿಸಿ. ಗ್ರಾವಿಟಿ, ಗುರುತ್ವ, ಅದು ಒಂದು ನಿಯಮ, ಗುರುತ್ವದ ನಿಯಮ ಅಂತ ಕರೀತಾರೆ. ಏನು ಒಂದು ಸ್ಟಾರ್ ಸುತ್ತ ಒಂದು ಪ್ಲಾನೆಟ್ಸ್ ಗಳು ಸುತ್ತುತ್ತವೆ, ಗ್ಯಾಲಾಕ್ಸಿ ಸುತ್ತ ಎಲ್ಲ ಹೆವೆನ್ಲಿ ಬಾಡಿ ಸುತ್ತುತ್ತವೆ, ಮತ್ತು ಚಂದ್ರ, ಈಗ ಭೂಮಿ ಸುತ್ತ ಚಂದ್ರ ಸುತ್ತುತ್ತೆ ಅನ್ನೋದು ಒಂದು ನಿಯಮ. ಆ ನಿಯಮ ಬರೀ ಸೋಮವಾರದಿಂದ ಶುಕ್ರವಾರ ಅಷ್ಟೇ ಹಿಂಗ್ ಸುತ್ತಾನೆ, ಶನಿವಾರ ಭಾನುವಾರ ರಜೆ ತಗೊಂಡ್ಬಿಡ್ತಾನೆ ಚಂದ್ರ ಸೂರ್ಯ ಅಂತ ಹಾಗೆ ಇರಲ್ಲ. ಯಾವಾಗ್ಲೂ ಕಂಟಿನ್ಯೂಸ್, ಯಾವಾಗ ಬ್ರಹ್ಮಾಂಡದ ಒಂದು ಬಿಗಿನಿಂಗ್ ಆಯ್ತೋ, ಆಮೇಲೆ ಸೋಲಾರ್ ಸಿಸ್ಟಮ್ ಯಾವಾಗ ಫಾರ್ಮ್ ಆಯ್ತೋ ಅವಾಗಿಂದನೂ ಅಪ್ಲೈ ಆಗ್ತಾ ಇದೆ. ಅಂದ್ರೆ ಇದು ಪರ್ಪೆಚುವಲ್ ಮೋಷನ್ ಅಂತ ಕರೀತಾರೆ. ಇದು ಪರ್ಪೆಚುವಲ್ ಮೋಷನ್ ಏನಂತಂದ್ರೆ, ಒಂದು ಸಲ ನೀವು ಹಿಂಗೆ ಟ್ರಿಗರ್ ಮಾಡಿದ್ರೆ ಕಂಟಿನ್ಯೂಸ್ಲಿ ಎಟರ್ನಿಟಿ ತರ, ಅಂದ್ರೆ ಅದು ಇರೋ ತನಕ ಸುತ್ತಾನೆ ಇರುತ್ತೆ ಅನ್ನೋದು, ಆ ತರ ಮೋಷನ್ ಇದು ಭೂಮಿ ಮತ್ತೆ ಎಲ್ಲ ಗುರುತ್ವದಿಂದ. ಇದೊಂದು ಲಾ. ಅದೇ ತರ ಒಂದು ನೀರನ್ನು ತೆಗೆದುಕೊಂಡ್ರೆ ಸಾಲ್ವೆಂಟ್, ಅದ್ರೊಳಗಡೆ ಸಕ್ಕರೆ ಒಂದು ಸಲ್ಯೂಟ್ ಹಾಕಿದ್ರೆ ಏನಾಗುತ್ತೆ, ಸೊಲ್ಯೂಷನ್ ಆಗುತ್ತೆ. ಸೊ ಅದು ಒಂದು ನಿಯಮ. ನೀರಲ್ಲಿ ಸಕ್ಕರೆ ಹಾಕಿದ್ರೆ ಅದು ಕರಗುತ್ತೆ ಅನ್ನೋದೊಂದು ನಿಯಮ. ಸೊ ಹೀಗೆ ಎಲ್ಲವೂ ನೀವು ನೋಡ್ಕೊಂತ ಹೋದಾಗ ಸುತ್ತಮುತ್ತ ಯಾವುದು ಯಾವಾಗ್ಲೂ ಅಪ್ಲೈ ಆಗ್ತಾ ಇರುತ್ತೋ, ಯಾವುದು ಎಲ್ಲದನ್ನು ಬೆಂಡ್ ಮಾಡುತ್ತೋ, ಅದರಲ್ಲಿ ಎಲ್ಲವೂ ಒಂದು ಕಂಟ್ರೋಲ್ ಮಾಡಲ್ಪಟ್ಟಿದೆಯೋ ಅದಕ್ಕೆ ನಾವು ನಿಯಮ ಅಂತ ಕರಿತೀವಿ. ಸೊ ಇದೇ ತರ ನಮ್ಮ ಲೈಫಲ್ಲಿ ನಡೆಯೋ ಘಟನೆಗಳು ಇದ್ರೆ, ಈಗ ಎರಡು ರೀತಿ ನಂಬೋ ಜನ ಇರ್ತಾರೆ. ಒಂದು, ನಮ್ ಕೈಲಿ ಏನು ಇಲ್ಲ, ಎಲ್ಲವೂ ವಿಧಿ ಪ್ರಕಾರ ಆಗ್ತಿದೆ. ಅಂದ್ರೆ ಅವ್ರ ಪ್ರಕಾರ ವಿಧಿ ಅಂತಂದ್ರೆ ಏನಂತ ನನ್ಗೆ ಕಲ್ಪನೆ ಗೊತ್ತಿಲ್ಲ, ಸುಮ್ನೆ ಹೊರಗಿಂದ ಏನೋ ರ್ಯಾಂಡಮ್ ಆಗಿ ಘಟನೆಗಳು ಆಗ್ತಾ ಇದಾವೆ ಅಂತ, ಅಥವಾ ಯಾರೋ ನಡೆಸ್ತಿದ್ದಾರೆ, ದೇವ್ರು ನಡೆಸ್ತಿದ್ದಾರೆ, ಹಂಗೆ ನಂಬಿರ್ತಾರೆ. ಇನ್ನು ಕೆಲವು ಜನ ಈ ಲಾ ಆಫ್ ಅಟ್ರಾಕ್ಷನ್ ಹೇಳಿದಲ್ಲ, ಎಲ್ಲದಕ್ಕೂ ಕಾರಣ ಫಸ್ಟ್ ಸೋರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೋರ್ಸ್ ಅಂದ್ರೆ ದ ಐ ಆಮ್ ವಿತ್ ಇನ್ ಎವ್ರಿ ಒನ್. ಐ ಆಮ್ ಅಂತ ಇದೆಯಲ್ಲ, ನಾನು ಇಂದ ಸ್ಟಾರ್ಟ್ ಆಗುತ್ತೆ, ನಾನೇ ಎಲ್ಲದಕ್ಕೂ ಕಾರಣ ಅಂತ ಇದು ಹೇಳುತ್ತೆ. ಸೊ ಇದು ಯಾಕೆ ಬೇಕಪ್ಪ ಈ ಲಾ ಆಫ್ ಅಟ್ರಾಕ್ಷನ್, ಯಾಕೆ ತಿಳ್ಕೋಬೇಕು, ಅಥವಾ ಯಾಕೆ ಇದು ನೆಸೆಸಿಟಿ ಅಂತ ಹೇಳಿದ್ರೆ, ಈ ನೀವು ಎಲ್ಲ ಘಟನೆಗಳನ್ನ ನೋಡ್ತಾ ಹೋದಾಗ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗಲ್ಲ ಲೈಫಲ್ಲಿ. ಕೆಲವೊಂದ್ಸಲ ಪ್ರಯತ್ನ ಇದ್ರೂ ಕೂಡ ಪ್ರತಿಫಲ ಇರಲ್ಲ, ಕೆಲವೊಂದ್ಸಲ ಏನೋ ಪ್ರಯತ್ನ ಇಲ್ಲದೆ ಪ್ರತಿಫಲಗಳು ಸಿಗ್ತವೆ. ಇದು ಹೆಂಗೆ ಸಾಧ್ಯ, ಅವ್ರಿಗೆ ಹಂಗಾಯ್ತು, ನನ್ ಹಂಗಾಗ್ಲೇ ಇಲ್ಲ, ನಾನು ಇಷ್ಟು ವರ್ಷದಿಂದ ಮಾಡ್ತಿದ್ದೀನಿ, ಹಿಂಗೆಲ್ಲ ಕಂಪ್ಯಾರಿಸನ್ ಅಂದ್ರೆ ಕ್ಲಾರಿಟಿ ಸಿಗಲ್ಲ. ಸೊ ಇವೆಲ್ಲ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಲೈಫಲ್ಲಿ ಏನನ್ನಾದ್ರೂ ಆದ್ರೆ, ಈಗ ಬುದ್ಧಿಜೀವಿಗಳು, ಮನುಷ್ಯನದು ಬುದ್ಧಿಜೀವಿಗಳು ರೀಸನಿಂಗ್ ಮಾಡ್ತಾರೆ, ಯಾಕೆ, ಅದ್ಯಾಕೆ, ಇದ್ಯಾಕೆ ಅಂತ ಹೇಳಿ. ಅದ್ರ ಪ್ರಕಾರ ಅವರು ಮುಂದೆ ಹೆಂಗೆ ಡಿಸಿಷನ್ ತಗೋಬೇಕಂತ ಹೆಲ್ಪ್ ಆಗುತ್ತೆ. ಸೊ ಅದನ್ನ ಯಾಕೆ ಒಂದು ಲಾ ಅನ್ನ ಕಂಡುಹಿಡಿದ್ರು ಅಂತಂದ್ರೆ, ಇದನ್ನ ಮನುಷ್ಯರು ಇದು 1870s ಅಲ್ಲಿ ಸ್ಟಾರ್ಟ್ ಆಗಿದೆ, ನೀವು ನೋಡಬಹುದು. ಈ ಒಂದು ಪದ ಮತ್ತೆ ಈ ಒಂದು ಈ ಒಂದು ಇಂಪ್ಲಿಮೆಂಟೇಷನ್ಸ್ ಗಳು ಏನಿದಾವೆ, ಯೂನಿವರ್ಸ್ ನ ಕೇಳೋದು, ಅದು ನಮಗೆ ಕೊಟ್ಬಿಡುತ್ತೆ, ಆ ತರ ಎಲ್ಲ 1870s ಇಂದ ಸ್ಟಾರ್ಟ್ ಆಗಿದೆ. ಒಟ್ನಲ್ಲಿ ಮನುಷ್ಯನ ಒಂದು ಫೀಲಿಂಗ್ ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರ್ಬೇಕು, ಒಂದು ರೀಸನಿಂಗ್ ಬರ್ಬೇಕು ಅನ್ನೋದ್ರ ಮೇಲೆ ಈ ಒಂದು ಲಾನ ಅದನ್ನ ಫಾರ್ಮ್ ಮಾಡಿದ್ದಾರೆ. ಹಾಗಿದ್ಮೇಲೆ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ, ಅನ್ಕಾನ್ಶಿಯಸ್ಲಿ ಕಾನ್ಶಿಯಸ್ಲಿ. ಅಂದ್ರೆ ನಮಗೆ ಗೊತ್ತಿಲ್ಲದೆ ನಾವು ಮಾಡ್ತಕ್ಕಂತ ಕೆಲಸಗಳು ನಮಗೆ ಮುಂದೆ ಎಫೆಕ್ಟ್ ಮಾಡ್ತವೆ. ಅದೇ ತರ ನಾವು ಘಟನೆಗಳನ್ನ ಅಥವಾ ಜನರನ್ನ ಅಟ್ರಾಕ್ಟ್ ಮಾಡ್ತೀವಿ. ಗೊತ್ತಿದ್ದು ಬೇಕು ಅಂತ ಈ ತರ ವಿಜುವಲೈಸೇಷನ್, ಇಮ್ಯಾಜಿನೇಷನ್ ಮಾಡಿ ಆ ತರ ಜನರನ್ನ, ಆ ತರ ಘಟನೆಗಳನ್ನ ಅಟ್ರಾಕ್ಟ್ ಮಾಡ್ತೀವಿ. ಹೀಗೆ ಮಾಡಿದಾಗ ಎಲ್ಲವೂ ಒಂದೇ ಸಲಕ್ಕೆ ಆಗಲ್ಲ. ಆಮೇಲೆ ಎಲ್ಲವೂ ಎಷ್ಟೋ ವರ್ಷಗಳಾದ್ರೂ ಆಗಲ್ಲ ಕೆಲವೊಂದು. ಅವಾಗ ನಮಗೆ ಒಂದು ಡೌಟ್ ಬರಕ್ ಸ್ಟಾರ್ಟ್ ಆಗುತ್ತೆ, ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ? ಇಷ್ಟು ಜನ ಹಿಂಗೆಲ್ಲ ಹೇಳ್ತಾರಲ್ಲ, ಮೆಥಡ್ ಹಂಗಾಯ್ತು ಹಿಂಗಾಯ್ತು ಅಂತ, ಎಲ್ಲರಿಗೂ ಆಗಿದ್ದು ನನಗೆ ಯಾಕೆ ಆಗ್ಲಿಲ್ಲ? ಹಿಂಗೆ ಎಲ್ಲರಿಗೂ ಒಂದು ಮೂಲೆಯಲ್ಲಾದ್ರೂ ಒಂದು ಆತರ ಒಂದು ಕ್ವಶನ್ ಬಂದಿರುತ್ತೆ. ಈ ವಿಡಿಯೋದಲ್ಲಿ ನಾನು ಈಗ ಒಂದು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ ಕತೆ ಕೇಳಿದ ಮೇಲೆ ನಾವು ಏನೇನನ್ನ ಮ್ಯಾನಿಫೆಸ್ಟ್ ಮಾಡ್ತೀವಿ, ಏನೇನನ್ನ ನಾವು ಕಾನ್ಶಿಯಸ್ಲಿ ಅನ್ಕಾನ್ಶಿಯಸ್ಲಿ ಒಂದು ಅಟ್ರಾಕ್ಟ್ ಮಾಡ್ತೀವಿ ಲೈಫಲ್ಲಿ, ಅದೆಲ್ಲವೂ ದ ಬೆಸ್ಟ್ ಪಾಸಿಬಲ್ ವೇ ಅಲ್ಲಿ ಆಗುತ್ತೆ ಅಂತ ಹೇಳಕ್ಕೆ ಅದೊಂದು ಪ್ರೂಫ್ ತರ. ಸೊ ಹೀಗೆ ಯಾವ್ದೋ ಒಂದು ಸಿಟಿ
ಅದು ವರ್ಷ 2142 ಆಗಿರುತ್ತೆ. ಅಂದ್ರೆ ಇವತ್ತು 2022 ಅಲ್ಲ, 2142ನೇ ಇಸ್ವಿ. ಹೀಗೆ ಒಂದು ಸ್ಟೇಜ್ ಮೇಲೆ, ದೊಡ್ಡ ಸ್ಟೇಜ್, ಅದು ಕಾನ್ಫರೆನ್ಸ್ ನಡೀತಾ ಇರುತ್ತೆ ಯಾವುದೋ ಒಂದು ಸಿಟಿಯಲ್ಲಿ. ಒಬ್ಬ ನಿಂತಿರ್ತಾನೆ, ನಮ್ಮ ಹೀರೋ ಆಫ್ ದ ಸ್ಟೋರಿ. ಅವನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಅವನೊಬ್ಬ ಸೈಕಾಲಜಿಸ್ಟ್, ಬಹಳ ಫೇಮಸ್ ಸೈಕಾಲಜಿಸ್ಟ್. ಆ ಒಂದು ಕಾಲದಲ್ಲಿ 2142 ತುಂಬಾ ಫಾರ್ ಫ್ಯೂಚರ್ಗೆ ಮಾತಾಡುತ್ತೇನೆ, 100 ವರ್ಷಗಳು ಆದ್ಮೇಲೆ. ಹಂಗೆ ಅವನು ಮಾಡಿರ್ತಕ್ಕಂಥ ಕಾಗ್ನಿಟಿವ್ ರಿಸರ್ಚ್ಗಳು, ಆಮೇಲೆ ಮನುಷ್ಯನ ಒಂದು ಮಾನಸಿಕ ರೋಗಗಳನ್ನ ಹೆಂಗೆ ಸಾಲ್ವ್ ಮಾಡೋದು, ಹೇಗೆ ಮನುಷ್ಯನ ಇಂಟ್ರಾಕ್ಷನ್ ಅನ್ನ ಲೈಕ್ ಡೆವಲಪ್ ಮಾಡೋದು, ಈ ತರ ಏನೋ ಒಂದು ಪೇಪರ್ ಬರೆದು ಕಾನ್ಫರೆನ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಾನೆ. ಅಲ್ಲೆಲ್ಲ ಡೆಲಿಗೇಟ್ಸ್, ಸೈಂಟಿಸ್ಟ್ಗಳು ಎಲ್ಲ ಬಂದಿರ್ತಾರೆ. ಎಲ್ಲರೂ ಇವನ ಒಂದು ಭಾಷಣ ನೋಡ್ಬಿಟ್ಟು, ದೊಡ್ಡ ಸಾಧನೆ ಮಾಡಿದ್ಯಾ ನೀನು ದೊಡ್ಡ ಲೆವೆಲ್ಗೆ ಹೋಗ್ಬೇಕು, ಪೇಪರ್ ನೀನೆಲ್ಲ ಸಬ್ಮಿಟ್ ಮಾಡ್ಬೇಕು, ಆ ಕಮಿಟಿ ಕೊಡ್ಬೇಕು, ಈ ಕಮಿಟಿ ಕೊಡ್ಬೇಕು, ನೀನೊಂದು ಹಿಂಗೆ ಸೆಮಿನಾರ್ ಮಾಡು, ಅವಾಗ ಹಿಂಗ್ ಬರ್ತಾ ಇರುತ್ತೆ ಎಲ್ಲ ಹೇಳ್ತಿರ್ತಾರೆ. ಯೂನಿವರ್ಸಿಟಿ ಅವನ್ನೆಲ್ಲ ಕರೆಸಿ ಅವನಿಗೆ ಎಷ್ಟೊಂದು ಮೆಡಲ್ಸ್ ಎಲ್ಲ ಬರುತ್ತೆ. ಒಟ್ಟಿನಲ್ಲಿ ಒಂದು ಮಧ್ಯ ವಯಸ್ಸಿನಲ್ಲಿ ಇರ್ತಕ್ಕಂಥ ಯುವಕ, ಲೈಕ್ 40-45 ಇರ್ತಕ್ಕಂಥ ಒಂದು ವ್ಯಕ್ತಿ ಆ ಒಂದು ಸಾಧನೆ ಮಾಡಿ ಆ ಸ್ಟೇಜ್ ಮೇಲೆ ಹೀಗೆ ಈ ತರ ಕೊಡ್ತಾ ಇರ್ತಾನೆ. ಎಲ್ಲರೂ ಮಾತಾಡಿಸ್ತಾರೆ. ಒಂದು ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ಕಂಪ್ಲೀಟ್ ಬ್ಲಾಕ್ ಹ್ಯಾಟ್, ಬ್ಲಾಕ್ ಕೋಟ್, ಬ್ಲಾಕ್ ಪ್ಯಾಂಟ್, ಬ್ಲಾಕ್ ಅಲ್ಲಿ ಕೂತ್ಕೊಂಡು ಇರ್ತಾನೆ. ಅಲ್ಲಿ ತುಂಬಾ ನಿಗೂಢವಾಗಿ ಕಾಣ್ತಾ ಇರ್ತಾನೆ. ಅವನಿಗೆ ಈ ಹೀರೋ ಆಫ್ ದ ಸ್ಟೋರಿ ಇದನ್ನಲ್ಲ, ಅವನು ನೋಡ್ತಾನೆ ಸೈಕಾಲಜಿಸ್ಟ್ ಅವನ್ನ. ಇವನು ಯಾರು, ಇವನು ಎಲ್ಲರೂ ನನ್ ಬಂದು ಕಂಗ್ರಾಚುಲೇಷನ್ಸ್ ಎಲ್ಲ ಮಾಡಿದ್ರು, ಇವನು ಯಾರು, ನಾನು ಮಾತಾಡಿಸ್ತಾನೆ ಇಲ್ಲ, ಇವನಿಗೆ ಎಷ್ಟು ಸೊಕ್ಕಿದೆ ಅಂತ ಹೇಳಿ ಏನ್ ಮಾಡ್ತಾನೆ, ಎಲ್ಲರದ್ದು ಹಿಂಗೆ ಲೈನ್ ಕಾದ್ಮೇಲೆ ಆಟೋಗ್ರಾಫ್ ಎಲ್ಲ ತಗೊಳ್ತಾರೆ. ಆ ವ್ಯಕ್ತಿ ಹತ್ರ ಹೋಗ್ತಾನೆ. ಆ ವ್ಯಕ್ತಿ ಕೂಡ ಇವನು ಬಂದ ತಕ್ಷಣ ಅವನಿಗೆ ಸ್ಪೇಸ್ ಮಾಡ್ಬಿಟ್ಟು ಬಾ ಇಲ್ಲಿ ಅಂತ ಹೇಳಿ ಕೂಡಿಸ್ತಾನೆ. ಸೊ ಇಬ್ರು ಸ್ಟ್ರೇಂಜರ್ಸ್. ಅವನ ವ್ಯಕ್ತಿ ಸ್ವಲ್ಪ ನಿಗೂಢವಾಗಿದ್ದಾನೆ, ಯಾರು ಅಂತ ಗೊತ್ತಿಲ್ಲ ನಮ್ಮ ಹೀರೋ ಆಫ್ ದ ಸ್ಟೋರಿಗೆ. ಸೊ ಅವ್ನು ಬಂದ್ಬಿಟ್ಟು ಈಗ ಕುಡಿಯಕ್ಕೆ ಏನ್ ತಗೊಂತೀರಾ ಅಂತೇಳಿ, ನಾವು ಆ ಕಡೆ ಹೋಗೋಣ ಅಂತ ಸ್ವಲ್ಪ ಬಾರಿಗೆ ಹೋಗ್ತಾರೆ ಅವರು. ಇಲ್ಲಿ ಒಂದು ಏನ್ ಕಾನ್ಫರೆನ್ಸ್ ಹಾಲ್ ಇರುತ್ತೆ, ಅಲ್ಲಿಂದ ಸ್ವಲ್ಪ ಪಕ್ಕಕ್ಕೆ ಬಾರ್ ಇರುತ್ತೆ. ಅಲ್ಲಿ ಲೈಕ್ ಬೀರ್ ಕುಡಿತಾ ಇರ್ತಾರೆ. 3 ಬಾಟಲ್ ಬೀರ್ನ ಖಾಲಿ ಮಾಡ್ಬಿಡ್ತಾರೆ. ಮಾಡ್ತಾ ಇಬ್ರು ಸ್ವಲ್ಪ ಹೈ ಆಗಿರ್ತಾರೆ. ಅವಾಗ ಆ ನಿಗೂಢ ವ್ಯಕ್ತಿ ಮಾತಾಡ್ಸಕ್ ಸ್ಟಾರ್ಟ್ ಮಾಡ್ತಾನೆ. ನನ್ನ ಹೆಸರು ಹಿಂಗೆ, ನಾನು ಯಾಕೆ ಇಲ್ಲಿ ಕಾನ್ಫರೆನ್ಸ್ ಬಂದಿದ್ದೀನಿ, ಸೈಕಾಲಜಿಸ್ಟ್ ಕಾನ್ಫರೆನ್ಸ್ಗಳಿಗೆ ಅಂತಂದ್ರೆ, ನಮಗೆ ಗೊತ್ತಿದೆ ನಾವು ಎಷ್ಟೋ ವರ್ಷಗಳ ಹಿಂದೆ, ಅಂದ್ರೆ ಈ ಕಾಲಕ್ಕೆ ಮಾತಾಡ್ತಾನೆ ಯಾಕಂದ್ರೆ 2142 ಎಷ್ಟೋ ವರ್ಷಗಳ ಹಿಂದೆ ಒಂದು ವಿಚಾರ ಕ್ರಾಂತಿ ಸ್ಟಾರ್ಟ್ ಆಗಿತ್ತು ಪ್ರಪಂಚದಲ್ಲಿ. ಅದ್ ಏನಪ್ಪಾ ಅಂತಂದ್ರೆ, ಈ ಲಾ ಆಫ್ ಅಟ್ರಾಕ್ಷನ್ ಅಂತಂದ್ರೆ ಏನಂತ ಜನರಿಗೆ ತುಂಬಾ ಕ್ಯೂರಿಯಸ್ ಇತ್ತು. ಅಂದ್ರೆ ನಾವ್ ಇವಾಗ ಇದೀವಲ್ಲ, ಅವರು ನಮ್ಮ ಬಗ್ಗೆ ಮಾತಾಡ್ತಿರ್ತಾರೆ ಫ್ಯೂಚರ್ ಅಲ್ಲಿ. ಲಾ ಆಫ್ ಅಟ್ರಾಕ್ಷನ್ ಗೆ ಜನರಿಗೆ ತುಂಬಾ ಕ್ಯೂರಿಯಸ್ ಆಗಿತ್ತು ಹಳೆ ಕಾಲದಲ್ಲಿ. ಅವಾಗಿನ ಕಾಲದಲ್ಲಿ ನಮ್ಮ ಪೂರ್ವಜರು ಟ್ರೈ ಮಾಡಿದ್ರು, ಹೆಂಗೆ ಮನುಷ್ಯನನ್ನ ಹ್ಯಾಪಿ ಮಾಡೋದು, ಹೆಂಗೆ ಮನುಷ್ಯನಿಗೆ ಅವನಿಗೆ ಕೇಳಿದ್ದೆಲ್ಲ ಒಂದು ನಿಯಮದಿಂದ ಕೊಡಿಸ್ಬಿಡ್ಬೋದು, ಹೆಂಗೆ ಅವ್ನು ಇಮ್ಯಾಜಿನ್ ಮಾಡಿದ ತಕ್ಷಣ ಅವನಿಗೆ ನೆಕ್ಸ್ಟ್ ಡೇನೆ ಅದೇನೋ ಕಾರು, ಬಂಗ್ಲೆ, ಅವನಿಗೆ ಆಸ್ತಿ, ಅವನು ಯಾರ ಪರ್ಸನ್ ಮ್ಯಾನಿಫೆಸ್ಟೇಷನ್ ಎಲ್ಲ ಹೆಂಗ್ ಬರೆಸ್ಬಿಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಯೋಚನೆ ಮಾಡಿದಾಗ ನನಗೊಂದು ಗೊತ್ತಾಯ್ತು, ನಾವು ದೇವರಂತೂ ಆಗಕ್ಕಾಗಲ್ಲ. ನಮ್ಮ ಪೂರ್ವಜರು ತಪ್ಪು ಯೋಚನೆ ಮಾಡಿದ್ರು. ಅವ್ರು ಎಲ್ಲರೂ ದೇವ್ರ ತರ ಎಲ್ಲ ಹಿಂಗೆ ಮ್ಯಾಜಿಕ್ ಮಾಡಿ ಬರ್ಸ್ಬಿಡ್ತೀನಿ ಅಂತ ಹೇಳಿ ಆ ತರ ನಂಬಿದ್ರು. ನನಗೆ ಗೊತ್ತಾಯ್ತು, ಅವ್ನು ಹೇಳ್ತಾನೆ ನಿಗೂಢ ವ್ಯಕ್ತಿ, ನನಗೊಂದು ವಿಚಾರ ಗೊತ್ತಾಯ್ತು, ನಾವ್ ಹಂಗ ಆಗಕ್ಕಾಗಲ್ಲ, ಯಾವತ್ತು ನಾವು ದೇವ್ರ ತರ ಆಗಕ್ಕಾಗಲ್ಲ. ಯಾಕಂದ್ರೆ ಹಂಗ ನಿಜ ಇದ್ರೆ ಎಷ್ಟೋ ವರ್ಷಗಳ ಹಿಂದೆನೆ ಆಗ್ಬಿಡ್ಬೇಕಾಗಿತ್ತು. ಸಾವಿರಾರು ವರ್ಷಗಳಿಂದ ಜನರು ಇದಾರಲ್ಲ, ಅವರೆಲ್ಲ ಯಾರು ಮಾಡಿಲ್ಲ ಈ ತರ. ಸೊ ಅದಕ್ಕೆ ನಾನು ಏನ್ ಮಾಡದೆ, ಈಗ ನಿನಗೆ ಹ್ಯಾಪಿ ಆಗ್ಬೇಕು, ಒಬ್ಬ ಮನುಷ್ಯನಿಗೆ ಹ್ಯಾಪಿ ಆಗ್ಬೇಕಂದ್ರೆ ಏನ್ ಆಗ್ಬೇಕು, ಅವನಿಗೆ ಇಷ್ಟವಾದ ವಸ್ತುಗಳು ಇರಬೇಕು ಜೀವನದಲ್ಲಿ, ಅವನಿಗೆ ಇಷ್ಟವಾದ ವಸ್ತುಗಳು ಸಿಗಬೇಕು, ಇರೋದಕ್ಕಿಂತ ಸಿಗಬೇಕು. ಅವಾಗ ಏನಾಗುತ್ತೆ ಫಂಡಮೆಂಟಲ್ ಅಲ್ಲಿ, ಹ್ಯಾಪಿ ಅಂದ್ರೆ ಏನು, ನನ್ನ ಹತ್ರ ಒಂದು ಇದೆ ಅನ್ನೋ ಒಂದು ಫೀಲಿಂಗ್ ಅವನ ಒಂದು ಬ್ರೈನ್ ಅಲ್ಲಿ ಇರ್ಬೇಕು, ಅಂದ್ರೆ ಅವನ ಮನಸ್ಸಲ್ಲಿ ಇರ್ಬೇಕು, ಸೇವ್ ಆಗಿರ್ಬೇಕು ಅದು. ಆದ್ರೆ ನಿನಗೆ ಆ ತರ ಮೆಮೊರಿನೇ ಇಲ್ಲಪ್ಪ ಅಂತಂದ್ರೆ, ನನ್ನ ಹತ್ರ ಏನು ಇಲ್ಲ ಅಂತಾನೆ ನಿನ್ಗೆ ಅನಿಸ್ತಾ ಇದ್ರೆ, ನನ್ನ ಹತ್ರ ಲ್ಯಾಕ್ ಇದೆ, ನನ್ನ ಹತ್ರ ಆರೋಗ್ಯ ಇಲ್ಲ, ನನ್ನ ಹತ್ರ ಪರ್ಸನ್ ಇಲ್ಲ, ನನ್ನ ಹತ್ರ ನೆಮ್ಮದಿ ಇಲ್ಲ ಅಂತ ಅನಿಸ್ತಾ ಇದ್ರೆ ನೀನ್ ಹ್ಯಾಪಿ ಇರಲ್ಲ. ಅದಕ್ಕೆ ನಾನೊಂದು ಮಷಿನ್ ಕಂಡಿಡ್ಬಿಟ್ಟೆ. ಆ ನಿಗೂಢ ವ್ಯಕ್ತಿ ಹೇಳ್ತಾನೆ, ನಾನೊಂದು ಮಷಿನ್ ಕಂಡಿದೆ, ಅದರಲ್ಲಿ ಜನರನ್ನ ನಾವು ನಿಲ್ಲಿಸ್ತೀವಿ. ಅವರ ತಲೆಗೆ ಎಲೆಕ್ಟ್ರೋಡ್ಸ್ ಎಲ್ಲ ಹಾಕ್ಬಿಟ್ಟು, ಇದೊಂದು ವಿಶೇಷ ಕ್ವಾಂಟಮ್ ಟನಲಿಂಗ್ ಟೆಕ್ನಾಲಜಿ ಅಂತ ಹೇಳಿ, ಅದನ್ನ ಏನ್ ಮಾಡುತ್ತೆ, ಹಳೆ ಮೆಮೊರೀಸ್ ಎಲ್ಲ ಎರೇಸ್ ಮಾಡಿ ಹೊಸ ಮೆಮೊರಿನ ಇನ್ಸ್ಟಾಲ್ ಮಾಡ್ತೀವಿ. ಈ ಹೊಸ ಮೆಮೊರಿ ಹೆಂಗಿರ್ತಾವೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಜೀವನದಲ್ಲಿ ಏನಾದ್ರು ಕಳ್ಕೊಂಡಿದ್ದಾನೆ ಅಂತ ಅವನಿಗೆ ಫೀಲ್ ಯಾವಾಗ್ಲೂ ಬರ್ತಾ ಇದ್ರೆ ಅವನು ಅದರಿಂದ ಹೊರ ಬರಕ್ ಆಗಲ್ಲ. PTSD ಈ ತರ ಟ್ರೊಮ್ಯಾಟಿಕ್ ಡಿಸಾರ್ಡರ್ಗಳು ಅವನಿಗೆ ಜಾಸ್ತಿ, ಅವನಿಗೆ ಒಂದು ಸಿಕ್ಕಿಲ್ಲ ಅಂತಾನೆ ಕೊರಗು. ಅದಕ್ಕೆ ನಾವೇನ್ ಮಾಡ್ತೀವಿ, ಆ ಮನುಷ್ಯನ ಆ ಒಂದು ಹಳೆ ಮೆಮೊರಿ ಇದೆಯಲ್ಲ, ಅದನ್ನ ಕಂಪ್ಲೀಟ್ ಹಳೆ ಸ್ಟೋರಿನ ಡೆಸ್ಟ್ರಾಯ್ ಮಾಡ್ತೀವಿ. ಡೆಸ್ಟ್ರಾಯ್ ಮಾಡಿ ನಮ್ಮ ಈ ಒಂದು ಕ್ವಾಂಟಮ್ ಟನಲಿಂಗ್ ಟೆಕ್ನಾಲಜಿಯಿಂದ ಹೊಸ ಮೆಮೊರಿಗಳನ್ನ ಕಂಪ್ಯೂಟರ್ ಮೂಲಕ ನಾನೇ, ಅದು ನನ್ನ ಕಂಟ್ರೋಲ್ ಇರುತ್ತೆ, ಅವ್ನು ಹೇಳ್ತಾನೆ ವ್ಯಕ್ತಿ, ಬ್ಲಾಕ್ ವ್ಯಕ್ತಿ, ನನ್ನ ಕಂಟ್ರೋಲ್ ಇರುತ್ತದು, ನಾನು ಅದನ್ನ ಇನ್ಸ್ಟಾಲ್ ಮಾಡ್ತೀನಿ. ಅವರಿಗೆ ಇನ್ಸ್ಟಾಲ್ ಮಾಡಿ ಹೊರಗೆ ಬರ್ತಾರಲ್ಲ ಪೇಷಂಟ್ಸ್, ಅವ್ರನ್ನ ಕೇಳ್ತೀನಿ. ಅವರಿಗೆ ಏನು ಸಿಕ್ಕಿರಲ್ಲ, ಆದ್ರೆ ಮೆಮೊರಿ ಮಾತ್ರ ಚೇಂಜ್ ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ನನಗೆ
ಹಂಗೆ 5 ಕೋಟಿ ಕಾರ್ ಬೇಕು ಅಂತ ಎಷ್ಟೋ ವರ್ಷಗಳಿಂದ ಪಟ್ಟಿರ್ತಾನೆ, ಅವ್ನಿಗೆ ಏನು ಸಿಕ್ಕಿರಲ್ಲ. ಸೊ ಅವನು ಅದೇ ಒಂದು ಫ್ರಸ್ಟ್ರೇಷನ್ ಇಂದ ಬದುಕ್ತಾ ಇರ್ತಾನೆ. ನಾವೇನ್ ಮಾಡ್ತೀವಿ, ಆ ಮೆಮೊರಿ ಚೇಂಜ್ ಮಾಡಿ ಅವನ ಹತ್ರ 5 ಕೋಟಿ ಕಾರ್ ಇರಂಗ ಆಲ್ರೆಡಿ ಮಾಡ್ಬಿಡ್ತೀವಿ. ಅವಾಗ ಆ ವ್ಯಕ್ತಿ ಕಾರನ್ನ ಬಯಸಲ್ಲ, ಯಾಕಂದ್ರೆ ಅವನ ಹತ್ರ ಆ ಮೆಮೊರಿ ಇದೆ. ಅವನು ಆ ಮೆಮೊರಿನ ನೆನೆಸ್ಕೊಂಡು ಅದೇ ಫೀಲಿಂಗ್ ಅಲ್ಲಿ ಹ್ಯಾಪಿಯಾಗಿ ಕಳಿತಾನೆ ಸಾಯೋ ತನಕ. ಜನರಿಗೆ ಏನ್ ಬೇಕು, ವಸ್ತುಗಳಲ್ಲ, ಸಾಯೋ ತನಕ ನೆಮ್ಮದಿ ಬೇಕು. ಸೊ ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಹೀರೋ ಅಂತೇಳಿ ಅವ್ರು ಕೇಳ್ತಾನೆ ಆ ಬ್ಲಾಕ್ ಕಲರ್ ವ್ಯಕ್ತಿ. ಅವನು ಸ್ವಲ್ಪ ವಿಚಿತ್ರವಾಗಿ ಯೋಚನೆ ಮಾಡ್ತಾನೆ, ಏನಪ್ಪಾ ಇದು, ನಾನೇನು ನಿಜವಾಗ್ಲೂ ಕುಡ್ದಿದ್ದೀನೋ ಅಥವಾ ಇವನ್ ಮಾತು ಕೇಳಿ ನನಗೆ ಕುಡ್ದಿರೋ ತರ ಆಗಿದೆಯಾ ಅಂತ ಹೇಳಿ ಅವನಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಯಾಕಂದ್ರೆ ಮೊದ್ಲೇ ಹೈ ಇರ್ತಾನೆ, ಅವ್ನಿಗೆ ಏನಾರ ಹೇಳ್ಬಿಟ್ಟಿರ್ತಾನೆ, ಮೆಮೊರಿ ಚೇಂಜ್ ಮಾಡ್ತಾನಂತೆ, ಬೇಡದಿರೋ ಮೆಮೊರಿನೆಲ್ಲ ಡಿಲೀಟ್ ಮಾಡ್ಬಿಟ್ಟು ಬೇಕಾಗಿರೋದು ಹಾಕ್ತಾನಂತೆ, ಅದರಿಂದ ಖುಷಿ ಆಗ್ಬಿಡುತ್ತಂತೆ. ಇದೇನಪ್ಪ ಇದು ಅಂತ ಹೇಳಿ ಅವ್ನು ಹೇಳ್ತಾನೆ, ಸರ್ ನೀವು ಮಾಡಿರೋದು ಸ್ವಲ್ಪ ಏನೋ ಒಂದು ಎಥಿಕಲ್ ಆಗಿ ನನಗೆ ಮೋರಲ್ ಆಗಿ ಅನಿಸ್ತಾ ಇಲ್ಲ, ಅದು ರಿಯಲ್ ಅಲ್ಲ ಸರ್. ನನಗೇನೋ ಒಂಥರ ನಿಮ್ಮನ್ನ ಹೊಗಳಬೇಕು ಅಥವಾ ನಿಮ್ಮನ್ನ ನಿಗೂಢ ವ್ಯಕ್ತಿ ಅಂತ ಕರಿಬೇಕು, ನಿಮ್ಮನ್ನ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ಬೇಕು ಗೊತ್ತಿಲ್ಲ. ನಿಮ್ಮ ಒಂದು ಆಸೆ ಕರೆಕ್ಟ್ ಇದೆ, ನಿಮ್ಮ ಒಂದು ಏನೋ ಉದ್ದೇಶ ಕರೆಕ್ಟ್ ಇದೆ, ಮನುಷ್ಯನಿಗೆ ನೆಮ್ಮದಿ ಕೊಡ್ಬೇಕನ್ನೋದು. ಆದ್ರೆ ಸುಳ್ಳು ಮೆಮೊರಿನ ಅವನ ಒಳಗಡೆ ಹಾಕಿ ಯಾಕೆ ನೀವು ಈ ತರ ಒಂದು ಅವರಿಗೆ ತಪ್ಪು ಒಂದು ದಾರಿ ತೋರಿಸ್ತಾ ಇದ್ದೀರಾ ಅಂತ ಮತ್ತೆ ಆ ಒಂದು ನಿಗೂಢ ವ್ಯಕ್ತಿ ಹೇಳ್ತಾನೆ, ತಪ್ಪು ದಾರಿ ತೋರಿಸ್ತಾ ಇದ್ದೀನ, ಓಕೆ ನಾನು ದಾರಿ ತೋರಿಸಿರೋ ತಪ್ಪು ಅಂತಂದ್ರೆ ನಾರ್ಮಲ್ ಆಗಿ ಬದುಕ್ತಿರಲ್ಲಪ್ಪ ನೀವೆಲ್ಲ ಜನ, ನೀವು ನೆಮ್ಮದಿಯಾಗಿದ್ದೀರಾ, ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಹಂಗೆಲ್ಲ ಮಾಡ್ತಿರಲ್ಲ, ಅದು ಕಂಟಿನ್ಯೂಸ್ಲಿ ಬ್ಯಾಕ್ ಗ್ರೌಂಡ್ ಆಗ್ತಿದೆ ಅಂತಂದ್ರೆ ಕೂಡ ಯಾಕೆ ನಿಮ್ಮಲ್ಲಿ ನಂಬಿಕೆ ಇಲ್ಲ, ಯಾಕೆ ನಿಮ್ಮಲ್ಲಿ ಆ ಹೋಪ್ ಇಲ್ಲ, ಯಾಕೆ ನಾಳೆ ದಿನ ಬ್ರೈಟ್ ಆಗಿರುತ್ತೆ ಅಂತ ನಿಮ್ಗೆ ಯಾಕೆ ಹಂಗ ಅನ್ಕೊಳ್ಳೋ ಒಂದು ಶಕ್ತಿ ಇಲ್ಲ? ಇದು ಯಾವತ್ತಿಗೂ ಸಾಲ್ವ್ ಆಗಲ್ಲ. ಇದು ಶತಮಾನಗಳಿಂದ ಬಂದಿರ್ತಕ್ಕಂಥ ಮಾನಸಿಕ ರೋಗ. ನನ್ನ ಹತ್ರ ಒಂದು ಇಲ್ಲ ಅನ್ನೋದನ್ನ ಈ ಸೊಸೈಟಿ ಮನುಷ್ಯನ ಒಂದು ಲಿಮಿಟೆಡ್ ಬಿಲೀಫ್ ಆಗಿ ಮಾಡ್ಬಿಟ್ಟಿದೆ. ಇದನ್ನ ಹೊರಗೆ ಬರಬೇಕು ಅಂತಂದ್ರೆ ಮನುಷ್ಯನಿಗೆ ಇಲ್ಲಿ ಬದಲಾವಣೆ ಆಗಬೇಕು, ಹೊರಗಡೆ ಅಲ್ಲ, ಈ ಬ್ರೇನ್ ಒಳಗಡೆ ಬದಲಾವಣೆ ಆಗಬೇಕು ಅಂತ ಅವ್ನು ಹೇಳ್ತಾನೆ. ಮತ್ತೆ ನಮ್ ಹೀರೋ ಆಫ್ ದ ಸ್ಟೋರಿ ಮಾತಾಡ್ತಾನೆ, ಸರ್ ನೀವು ಹೇಳ್ತಿರೋದು ನನಗೆ ಆಲ್ಮೋಸ್ಟ್ ನನಗೆ ಇಷ್ಟ ಆಗುತ್ತೆ ನಿಮ್ಮ ಕಾನ್ಸೆಪ್ಟ್, ಆದರೆ ನೀವು ಒಂದು ರಿಯಲ್ ವೇದಲ್ಲಿ ಹೋಗಬೇಕು. ನೀವು ಹಿಂಗೆಲ್ಲ ಆರ್ಟಿಫಿಷಿಯಲ್ ಆಗಿ ಕ್ವಾಂಟಮ್ ಟನಲಿಂಗ್ ಅನ್ನೋದು ಒಂದು ಒಳ್ಳೆ ಟೆಕ್ನಾಲಜಿನೇ ಈ ಒಂದು ಕಾಲದಲ್ಲಿ. ಆದ್ರೆ ನಮ್ಮ ಪೂರ್ವಜರು ಇಂಥದಲ್ಲ ಸರ್ ಬಯಸಿದ್ದು, ಅಂದ್ರೆ ನಮ್ಮ ಬಗ್ಗೆ ಹೇಳ್ತಾರೆ ಅವರು, ನಮ್ಮ ಪೂರ್ವಜರು ನ್ಯಾಚುರಲ್ ಆಗಿರೋದನ್ನ ಬಯಸಿದ್ರು. ನ್ಯಾಚುರಲ್ ಆಗಿ ನಾವ್ ಏನಾದ್ರು ಮಾಡ್ಬೇಕು, ಎಲ್ಲ ಒಂದು ಸಿಗೋದು ನ್ಯಾಚುರಲ್ ಆಗಿ ಸಿಗಬೇಕು, ಅದು ಹೆಂಗೆ ಅವ್ರು ಅನ್ಕೊಂಡಿದ್ರು ಹಂಗೆ ಸಿಗಬೇಕು ಸರ್ ಅಂತ. ಅವಾಗ ಅವನು ಯೋಚನೆ ಮಾಡ್ತಾನೆ, ನೋಡು ನಾನಂತೂ ಈ ಮಷಿನ್ ಕಂಡಿಡಿದಿದ್ದೀನಿ, ನಿನಗೆ ಬೇಕಿದ್ರೆ ನೀನು ಅವ್ರನ್ನ ಕೇಳು, ಆ ಮಷೀನ್ ಅಲ್ಲಿ ಹೋಗಿ ಬಂದಿದ್ದಾರಲ್ಲ ಜನರನ್ನ, ಹೋಗಕ್ಕಿಂತ ಮುಂಚೆ ಅವ್ರು ಬೇಜಾರಾಗಿದ್ರು, ಬಂದ ಮೇಲೆ ಅವ್ರು ಹೆಂಗಿದ್ದಾರೆ ನೋಡು, ಅವ್ರು ಲೈಕ್ ಫುಲ್ ಇನ್ಮೇಲೆ ಸಾಯ ತನಕ ಅವ್ರು ಅದೇ ಮೆಮೊರಿಲೇ ನನ್ನ ಹತ್ರ ಎಲ್ಲ ಇದೆ ಅನ್ಕೊಂಡೆ ಬದುಕ್ತಾರೆ. ಅವ್ರನ್ನ ನೀವು ಹುಚ್ಚ ಅಂತ ಕರೆಯಕ್ಕಾಗಲ್ಲ, ಯಾಕಂದ್ರೆ ಇಡೀ ಜಗತ್ತಿನೇ ನಾನು ಮಾಡಕ್ ಹೋಗ್ತಿದ್ದೀನಿ, ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ, ಕೋಟಿ ಜನ ಬರ್ತಾರೆ ಈ ಒಂದು ಮಷೀನ್ ಅಲ್ಲಿ ಹೋಗಕ್ಕೆ ಅಂತ. ಅವಾಗ ಇವನಂತಾನೆ, ಓಕೆ ಸರ್ ನೀವೇನೋ ಹಿಂಗ್ ಹೇಳ್ತಾ ಇದ್ದೀರಾ, ನಾನು ಇದನ್ನ 100% ಆಗಿ ಇದನ್ನ ನಂಬಲ್ಲ, ಯಾಕಂದ್ರೆ ನನಗೆ ಇದು ಇಷ್ಟ ಆಗ್ತಿಲ್ಲ, ಇದು ಎಥಿಕಲ್ ಕ್ವಶನ್ಸ್ ಗೆ ಒಂದು ದೊಡ್ಡ ಒಂದು ಚಾಲೆಂಜ್ ಆಗುತ್ತೆ, ಆಮೇಲೆ ಇದು ನನಗೆ ರಿಯಲ್ ಅನ್ಸಲ್ಲ ಅಂತ. ಅವಾಗ ಆ ಬ್ಲಾಕ್ ವ್ಯಕ್ತಿ, ನಿಗೂಢ ವ್ಯಕ್ತಿ ಹೇಳ್ತಾನೆ, ಹಂಗಾದ್ರೆ ಇದರಿಂದ ಹೊರಗೆ ಬರ್ಸ್ಬೋಣ ನಿನ್ನ ಅಂತ ಕೇಳ್ತಾರೆ. ನಮ್ ಹೀರೋ ಆಫ್ ದ ಸ್ಟೋರಿಗೆ ಆಶ್ಚರ್ಯ, ಏನಂದ್ರಿ ಸರ್ ಅಂತ ಕೇಳ್ತಾನೆ. ಅದೇಪ್ಪ ಈಗ ನಿನಗೆ ರಿಯಲ್ ಅಲ್ಲ ಅಂತೀಯಲ್ಲ, ಇದರಿಂದ ಹೊರ ಬರ್ಸ್ಬೋಣ ಇವನ್ನ ಅಂತ ಹೇಳ್ತಾರೆ. ಅವಾಗ ಮತ್ತೆ ನಮ್ ಹೀರೋ ಆಫ್ ದ ಸ್ಟೋರಿಗೆ ತುಂಬಾ ಕನ್ಫ್ಯೂಷನ್, ಹಿಂಗೆ ಕಣ್ಣು ಮುಚ್ಕೊಂಡು ಕೇಳ್ತಾನೆ, ಸರ್ ಇದರಿಂದ ಹೊರ ಬರ್ಸೋದು ಅಂತಂದ್ರೆ ಈ ಬಾರಿಂದ ಹೊರಗೆ ಹೋಗೋದು ಅಂತ ಅಲ್ಲಪ್ಪ, ನೀನೇ ನನ್ನ ಒಂದು ಎಕ್ಸ್ಪೆರಿಮೆಂಟ್ ನ ಪ್ರೊಡಕ್ಟ್ ಅಂತ ಹೇಳ್ತಾನೆ. ಅವನಿಗೆ ನಂಬಕ್ಕೆ ಆಗಲ್ಲ ಹೀರೋ ಆಫ್ ದ ಸ್ಟೋರಿಗೆ. ಏನ್ ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಾನೆ. ಅವನೆಲ್ಲ ಆಮೇಲೆ ಲಾಕ್ ಆಗುತ್ತೆ, ಬಾರೆಲ್ಲ ಲಾಕ್ ಆಗುತ್ತೆ. ಹೌದು, ನಾನು ನಿನ್ನನ್ನ ಡಿಸೈನ್ ಮಾಡ್ಬಿಟ್ಟಿದ್ದೀನಿ, ನೀನು ಒಂದು ದಿನ ನನ್ನ ಹತ್ರ ಬಂದಿದ್ದೆ, ನೀನು ಅವಾಗ ಲೈಕ್ ಈ ಕಾನ್ಫರೆನ್ಸ್ಗಿಂತ ಹಿಂದೆ ನೀನೊಬ್ಬ ಪೇಷಂಟ್ ಆಗಿದ್ದೆ, ಮನೋರೋಗಿ ಆಗಿದ್ದೆ, ನಿನಗೆ ಜೀವನದಲ್ಲಿ ಒಂದು ದೊಡ್ಡ ಒಂದು ಘೋರ ಘಟನೆ ನಡೆದಿತ್ತು, ನೀನು ಸೈಕಾಲಜಿ ಓದಿದ್ರು ಕೂಡ ದೊಡ್ಡ ಸಾಧನೆ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ನಿನ್ನಲ್ಲಿ ನೆಗೆಟಿವಿಟಿ ತುಂಬಿತ್ತು. ನೀನು ಒಂದು ಸ್ಟೇಜ್ ಮೇಲೆ ದೊಡ್ಡ ಒಂದು ಕಾನ್ಫರೆನ್ಸ್ ಅಲ್ಲಿ ನಾನು ಒಂದು ಎಲ್ಲ ಒಂದು ಡೆಲಿಗೇಟ್ ಸೈಂಟಿಸ್ಟ್ಗಳ ಜೊತೆ ಒಂದು ಸಾಧನೆ ಮಾಡಿ ನನ್ನ ಶೇರ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಆ ಆಸೆ ನಿನಗೆ ಕಾಲಕ್ರಮೇಣ ಹಂಗೆ ಹುದುಗಿ ಅದು ನಿನಗೆ ಟ್ರಾಮಾಟಿಕ್ ಡಿಸಾರ್ಡರ್ ತರ ಆಗ್ತಾ ಹೋಯ್ತು. ನಾನು ಏನೂ ಮಾಡ್ಲಿಲ್ಲಲ್ಲ ಅನ್ನೋ ಒಂದು ನಾಚಿಕೆ ನಿನ್ನಲ್ಲಿ ಬರ್ತಾ ಬಂತು, ಆ ಶೇಮ್, ಆ ಗಿಲ್ಟ್ ನಿನ್ನಲ್ಲಿ ಕಾಡ್ತಾ ಬಂತು. ನನ್ನ ಕೈಯಲ್ಲಿ ಏನೋ ಆಗ್ತಾ ಇಲ್ಲ, ನನ್ನ ಕೈ ಏನೋ ಆಗ್ತಾ ಇಲ್ಲ ನಾನು. ಅದಕ್ಕೆ ನಾನಿನ್ನ ನನ್ನ ಮಷೀನ್ ಒಳಗೆ ಹಾಕ್ಬಿಟ್ಟೆ. ನನ್ನ ಮಷೀನ್ ಒಳಗೆ ಹಾಕಿದ್ಮೇಲೆ ನೀನ್ ಹೊರಗೆ ಬಂದೆ, ನಿನ್ನ ಕೇಳಿದೆ ನಾನು ಹೆಂಗ್ ಅನ್ಸುತ್ತೆ ಅಂತ. ನೀನ್ ಅಂದೆ, ಸರ್ ನಾನು ಎಲ್ಲ ಸಾಧನೆ ಮಾಡಿರೋ ತರ ಫೀಲ್ ಆಗ್ತಿದೆ ನನಗೆ ಅಂತ ಅಂದೆ. ಅದಕ್ಕೆ ಇವತ್ತಿನ ಈ ಕಾನ್ಫರೆನ್ಸ್ ಬಂದಿದ್ಯಾ, ನೀ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ಯಾ, ಇದು ರಿಯಲ್ ಅಲ್ಲ. ಇವಾಗ ಹೇಳು,
ನೀನ್ ಏನಂತಿದ್ದೆ, ನಾರ್ಮಲ್ ಲೈಫೇ ಬೇಕು, ಹಳೆ ಲೈಫೇ ರಿಯಲ್ಲು, ಆ ತರ ಅಂತಿದ್ಯಲ್ಲ. ಇವಾಗ ನಿನ್ಗೆ ಬೇಕಾ ಹಳೆ ಲೈಫು? ನಿನಗೆ ನಿಜವಾಗ್ಲೂ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋ ಲೈಫ್ ಬೇಕಾ ಅಂತ ಕೇಳ್ತಾನೆ. ಇಲ್ಲಿ ಒಂದು ನಿಗೂಢ ಮೌನ, ಸ್ತಬ್ಧವಾಗ್ಬಿಡ್ತಾನೆ ನಮ್ಮ ಹೀರೋ ಆಫ್ ದ ಸ್ಟೋರಿ. ಇದಿಷ್ಟೇ ಕತೆ. ಸೊ ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ, ನಮ್ಮ ಜೀವನದಲ್ಲಿ ನೀವು ನೋಡ್ತಾ ಇರಬೇಕು, ಒಂದು ಸಲ ನಾವು ಅಷ್ಟು ಪ್ರಯತ್ನ ಪಟ್ಬಿಟ್ವಿ, ಅಷ್ಟು ಪ್ರಯತ್ನ ಪಟ್ಟು ಇಷ್ಟು ವರ್ಷಗಳಾದ್ಮೇಲೆ ಹಿಂಗೆ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಿರ್ತಾನೆ ಮನುಷ್ಯ. ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತಿರ್ತಾನೆ ಯಾವಾಗ್ಲೂ. ನಾ ಹೇಳಿದ ರೀಸನಿಂಗ್ ಹಿಂಗ ಆಗ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ನಮ್ಮ ಮನಸ್ಸಿಗೆ? ಎಲ್ಲರೂ ಲಾ ಆಫ್ ಅಟ್ರಾಕ್ಷನ್ ಮಾಡಿದ್ರೆ ಹಂಗ್ ಸಿಗುತ್ತೆ ಹಿಂಗ್ ಸಿಗುತ್ತೆ ಅಂತೇಳಿ ಆ ಮೆಥಡ್ ಏನು, ಈ ಟೆಕ್ನಿಕ್ ಏನು, ಈ ಟೆಕ್ನಿಕ್ ಏನು ಅಂತ ಕೇಳ್ತಾರೆ ಹೊರತು, ನನ್ನನ್ನು ಕೇಳ್ತಾರೆ ಹೊರತು, ಅದೆಲ್ಲ ಆದ್ಮೇಲೆ ಏನಾಗುತ್ತೆ ಅನ್ನೋ ಸ್ಟೋರಿನೇ ಕೇಳಲ್ಲ. ಇದು ನನಗೂ ಇರೋ ಒಂದು ಡೌಟು. ನಿಜವಾಗ್ಲೂ ನಮಗೆ ಒಂದು ವಸ್ತು ಬೇಕಾ, ಅಥವಾ ಆ ವಸ್ತು ಸಿಕ್ಕ ಮೇಲೆ ಒಂದು ಫೀಲಿಂಗ್ ಉಂಟಾಗುತ್ತಲ್ಲ, ನಾ ಏನ್ ಹೇಳಿದೆ, ಫೀಲಿಂಗ್ ಇಸ್ ದ ಸೀಕ್ರೆಟ್. ಅಬ್ಸರ್ವ್ ಮಾಡ್ಬೇಕು, ಇದನ್ನ ಕ್ಲೋಸ್ ಕ್ವಾರ್ಟರ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ಬೇಕು. ನಿಜವಾಗ್ಲೂ ನನಗೆ ನನ್ನ ಡ್ರೀಮ್ ಆಗೋದು ಬೇಕಾ, ಅಥವಾ ಡ್ರೀಮ್ ಆದ್ಮೇಲೆ ಆ ಒಂದು ಸಿಗೋ ಒಂದು ಫೀಲಿಂಗ್ ಬೇಕಾ? ತುಂಬಾ ಕ್ಲಿಷ್ಟಕರವಾದ ಸಂಗತಿ. ನಮ್ಮ ಹೀರೋ ಆಫ್ ದ ಸ್ಟೋರಿಗೆ ಅರ್ಥ ಆಗಿಲ್ಲ. ನಮ್ಮ ಹೀರೋನೇ ಇಲ್ಲಿ ವಿಕ್ಟಿಮ್ ಆಗಿದ್ದ. ಅವನಿಗೆ ಯಾವಾಗ್ಲೂ ನೆಗೆಟಿವಿಟಿ ಇರೋದ್ರಿಂದನೇ ಅವನು ಏನು ಮಾಡಕ್ ಆಗ್ತಿಲ್ಲ ಅನ್ನೋದು ಅವನಿಗೆ ಯಾವತ್ತು ಅರಿವಿಗೆ ಬರಲೇ ಇಲ್ಲ. ಆದ್ದರಿಂದ ಯಾರೋ ಅವನಿಗೆ ಫೋರ್ಸ್ಫುಲ್ ಆಗಿ ಒಂದು ಹೊರಗಿಂತ ಟೆಕ್ನಾಲಜಿಯಿಂದ ಹಳೆ ಮೆಮೊರಿನೆಲ್ಲ ತೆಗೆದು ಹೊಸ ಮೆಮೊರಿನ ಮಾಡ್ಬೇಕಾಯ್ತು. ಆದ್ರೆ ಏನೇ ಆಗ್ಲಿ, ಎಲ್ಲ ನಡೆಯೋದು ಒಳ್ಳೇದಕ್ಕೆ ಅಂತ ಒಂದು ಕೋಟ್ ಇದೆ. ಅದೇ ತರ ನಾವು ಕಾನ್ಶಿಯಸ್ಲಿ ಅನ್ಕಾನ್ಶಿಯಸ್ಲಿ ನಮ್ಮ ಯೋಚನೆಗಳೇ, ನಮ್ಮ ಚಿಂತನೆಯೇ ನಮ್ಮ ಇರುವಿಕೆ ಅಂತ ರೆನೆ ಡೆಸ್ಕಾರ್ಟ್ಸ್ ಹೇಳಿದ್ದಾನೆ, 16ನೇ ಶತಮಾನದ ಒಂದು ಮ್ಯಾಥಮೆಟಿಷಿಯನ್. ನಾವು ಏನ್ ಚಿಂತನೆ ಮಾಡ್ತೀವಿ, ನಾವು ಏನನ್ನ ಬಯಸ್ತೀವಿ, ನಾವು ಏನನ್ನ ಆಗುತ್ತೆ ಅಂತೇಳಿ ಅದಕ್ಕೋಸ್ಕರ ಕಷ್ಟ ಪಡ್ತೀವಿ. ಬರೀ ಬಯಸೋದಲ್ಲ, ಇಮ್ಯಾಜಿನೇಷನ್ ಮಾಡೋದಲ್ಲ, ಕಷ್ಟ ಪಡ್ತೀವಿ, ವರ್ಕ್ ಮಾಡ್ತೀವಿ, ಇಷ್ಟ ಪಡ್ತೀವಿ, ಅದು ಮಾತ್ರ ಆಗ್ತಾ ಹೋಗುತ್ತೆ. ಹಂಗಾದಾಗ ನಮಗೊಂದು ಗೊತ್ತಾಗ್ತಾ ಹೋಗುತ್ತೆ, ಈ ನಿಯಮ ಯಾವಾಗ್ಲೂ ವರ್ಕ್ ಆಗ್ತಾ ಇತ್ತು, ನಾನೇ ಅದನ್ನ ಅಬ್ಸರ್ವ್ ಮಾಡ್ಲಿಲ್ಲ, ನಾನು ಅಲ್ಲಿ ಫೇಲ್ ಆದೆ, ನನ್ನ ನೆಗೆಟಿವಿಟಿ ಇರೋದ್ರಿಂದ ನನಗೆ ಹಿಂಗೇನು ಮಾಡಕ್ ಆಗ್ಲಿಲ್ಲ. ಇವಾಗ ಹೇಳಿ, ನಿಮಗೆ ನಮ್ಮ ಹೀರೋ ಆಫ್ ದ ಸ್ಟೋರಿ ತರ ಯಾರಾದ್ರೂ ಒಂದು ಫೋರ್ಸ್ಫುಲ್ ಆಗಿ ನಿಮ್ಮ ಕನಸುಗಳನ್ನ ಮಾಡ್ಬೇಕಾ, ಅಥವಾ ನೀವೇ ಕಾನ್ಶಿಯಸ್ಲಿ ಅದನ್ನ ಧೈರ್ಯದಿಂದ, ಹೋಪ್ ಇಂದ, ನಾಳೆ ಬರೋ ದಿನ ಒಂದು ಬ್ರೈಟ್ ಆಗಿರುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಮಾಡ್ತೀರಾ? ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.